ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು 8ನೇ ತಾರೀಕು ಮಾರ್ಚಿಂದ 14ನೇ ತಾರೀಕು ಮಾರ್ಚಿನವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಅವರು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಜೊತೆಗೆ ಒಂದಿಷ್ಟು ಧನಲಾಭವಿದೆ, ಒಂದಿಷ್ಟು ಅಧಿಕಾರಿಗಳನ್ನು ಅವರು ಭೇಟಿಯಾಗುವಂತಹ ಸಾಧ್ಯತೆಗಳಿವೆ. ಆ ಅಧಿಕಾರಿಗಳಿಂದ ಅವರಿಗೆ ಒಂದಿಷ್ಟು ಒಳ್ಳೆಯ ಕೆಲಸಗಳು ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಒಂದಿಷ್ಟು ಜನ ಸ್ನೇಹಿತರನ್ನು ನೀವು ಭೇಟಿಯಾಗ್ತೀರಾ, ಅವರಿಂದ ಒಳ್ಳೆಯ ವಿಚಾರವನ್ನೇ ನೀವು ಪಡ್ಕೊಳ್ತೀರಾ ಅಥವಾ ಒಂದಿಷ್ಟು ಒಳ್ಳೆಯ ಸಂದೇಶವನ್ನು ಅವರು ನಿಮಗೆ ಹೊತ್ತು ತರುತ್ತಾರೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿರಬೇಕು ಅಂತ ಹೇಳ್ತೀನಿ. ಯಾಕಂದರೆ ವಾರದ ಆದಿಯಲ್ಲಿ ಒಂದಿಷ್ಟು ಚಿಂತೆ ಕಾಡ್ಬೋದು ನಿಮ್ಮನ್ನು. ಒಂದಿಷ್ಟು ಬೇಡದೇ ಇರುವಂತಹ ವಿಚಾರಗಳಿಂದ ನೀವು ಒಂದಿಷ್ಟು ಖಿನ್ನತೆಗೆ ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಆದರೆ ವಾರಾಂತ್ಯದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಸುಗಮವಾಗಿ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಮನಃಶಾಂತಿಗೋಸ್ಕರ ಆದಷ್ಟು ನೀವು ಶಿವನ ಧ್ಯಾನ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಬಹಳವೇ ವಿಶೇಷವಾಗಿರುವಂತಹ ವಾರ. ನಿಮಗೆ ಏನು ಆಗಬೇಕಾಗಿದೆಯೋ, ನಿಮಗೆ ಏನು ಸಿದ್ಧಿಸಬೇಕಾಗಿದೆಯೋ, ನೀವೇನನ್ನು ಪಡ್ಕೋಬೇಕಾಗಿದೆಯೋ ಅದು ನಿಮಗೆ ಬರೆದಿದ್ದರೆ, ನಿಮ್ಮ ಹಣೆಯಲ್ಲಿ ಅದು ಬರೆದಿದ್ದರೆ ಖಂಡಿತವಾಗಿಯೂ ಅದು ನಿಮಗೆ ಸಿಗುತ್ತೆ. ಅದು ಏನಾದರೂ ಆಗಿರಬಹುದು. ಸೊ ನಿಮಗೆ ಯಾವ ತರಹದ ಒಂದು ಏನಂತಾರೆ ಹೀಗಾಗಬಾರ್ದಿತ್ತು ಹಾಗಾಗಬಾರ್ದಿತ್ತು ಆ ಥರ ಏನೂ ಇಲ್ಲ. ಇದಾಗಬೇಕು ಅಂದರೆ ಹಾಗೆ ಆಗುತ್ತೆ. ಸೊ ಪಾಸಿಟಿವ್ ಆಗೇ ಇದೆ ನಿಮಗೂ. ಆದರೂ ನಿಮಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅನಿಸಿದರೆ ನಿಮ್ಮ ಮನೆಯ ದೇವರನ್ನು ನೀವು ಸ್ವಲ್ಪ ಮಟ್ಟಿಗೆ ಪೂಜಿಸಿದರೆ ನಿಮಗೆ ಸಾಕಷ್ಟು ಸಮಾಧಾನ ಸಿಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಒಂದಿಷ್ಟು ಧನಲಾಭ, ಪಶು ಲಾಭ ಮತ್ತು ಬಂಧುಗಳ ದರ್ಶನ, ಇದರಿಂದಾಗಿ ಸಾಕಷ್ಟು ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಈ ವಾರ ಕರ್ಕಾಟಕ ರಾಶಿಯವರಿಗೆ ಇದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ತುಂಬ ಜಾಗೃತರಾಗಿರಬೇಕು. ಎಲ್ಲೋ ಒಂದು ಕಡೆ ಒಂದಿಷ್ಟು ಬೇಡದೇ ಇರುವಂತಹ ಸುದ್ದಿಗಳನ್ನು ನೀವು ಕೇಳಬಹುದು. ಆ ವಾರ್ತೆಗಳು ಯಾರದ್ದಾದರೂ ಅನಾರೋಗ್ಯ ಅಥವಾ ಮೃತ್ಯುವಿನ ವಾರ್ತೆಯೂ ಸಹ ಆಗಿರಬಹುದು. ಒಂದಿಷ್ಟು ಅಧಿಕಾರಿಗಳಿಂದ ಅಥವಾ ನೀವು ಸರ್ಕಾರಿ ಕೆಲಸದಲ್ಲಿದ್ದರೆ ನಿಮ್ಮ ಮೇಲಿನ ಆಫೀಸರ್ನಿಂದ ಆದರೂ ಏನೋ ಒಂದಿಷ್ಟು ಭಯ ಕಾಡ್ಬೋದು ನಿಮ್ಮನ್ನು, ಅಥವಾ ಅವರಿಂದ ಏನಾದರೂ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿವೆ. ನೀವು ಮಾಡಿರುವ ಕೆಲಸಕ್ಕಾಗಲಿ ಅಥವಾ ಏನೋ ಒಂದು ಹಿಂದಿನ ಒಂದು ಕೆಲಸಕ್ಕೆ ಅದು ಒಂದು ಅಡ್ಡಿಪಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ದಯವಿಟ್ಟು ಸ್ವಲ್ಪ ಹುಷಾರಾಗಿ ಇರಿ. ಮೊನ್ನೆ ತಾನೇ ಗ್ರಹಣ ಬೇರೆ ಮುಗಿದಿದೆ ನಿಮ್ಮ ರಾಶಿಯಲ್ಲೇ. ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬ ಒಳ್ಳೆಯದು. ಸಿಂಹರಾಶಿಯವರು ಆದಷ್ಟು ಸೂರ್ಯನಾರಾಯಣನ ಒಂದು ಪೂಜೆಯನ್ನು ಅಥವಾ ಒಂದಿಷ್ಟು ದೇವಸ್ಥಾನಕ್ಕೆ, ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದಿಷ್ಟು ರಿಲೀಫ್ ಸಿಗುತ್ತೆ. ಸಾಧ್ಯ ಇಲ್ಲ ನಿಮಗೆ, ದೇವಸ್ಥಾನವೂ ಹತ್ತಿರ ಇಲ್ಲ, ನಾನು ಯಾವತ್ತೂ ಮಾಡಿಲ್ಲ ನಾವು ಅದನ್ನು ಅಂತಂದರೆ ನೀವು ಆದಷ್ಟು ಆದಿತ್ಯ ಹೃದಯಂನ ಕೇಳಿ, ಇಲ್ಲವಾದಲ್ಲಿ ಗೋಧಿಯನ್ನು ದಾನವಾಗಿ ಕೊಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಾಕಷ್ಟು ಧನಲಾಭ, ಆಭರಣ ಸಂಗ್ರಹ,
ಎಲ್ಲಾದರೂ ನೀವು ಕಳೆದುಕೊಂಡಿದ್ರೆ ವಸ್ತುವನ್ನು, ಆ ವಸ್ತುವು ಸಹ ನಿಮಗೆ ದೊರಕುವಂತಹ ವಾರ ಇದಾಗಿದೆ. ಸಾಕಷ್ಟು ಲಾಭವನ್ನು ಈ ವಾರ ನೀವು ಕಾಣ್ತೀರಾ ಕನ್ಯಾ ರಾಶಿಯವರು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಒಳ್ಳೆಯ ಭೋಜನ ಒದಗಿ ಬರುವಂತಹ ಸಮಯ ಈ ವಾರವಾಗಿದೆ. ಒಂದಿಷ್ಟು ಜನ ಬಂಧು ಮಿತ್ರರ ಭೇಟಿಯಾಗುತ್ತೆ. ಅವರು ನಿಮ್ಮ ಮನೆಗೆ ಬರ್ತಾರೆ. ಮನೆಗೆ ಬರೋದಷ್ಟೇ ಅಲ್ಲದೆ ನಿಮಗೆ ಒಳ್ಳೆಯ ವಿಚಾರವನ್ನು ಹೊತ್ತು ತರ್ತಾರೆ. ಎಲ್ಲ ರೀತಿಯಲ್ಲೂ ಶುಭವಾಗಿ ಕಾಣಿಸ್ತಾ ಇದೆ ತುಲಾ ರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯಾದ ಶತ್ರುಗಳೂ ಇರುವುದಿಲ್ಲ. ಶತ್ರುಗಳು ಇಲ್ಲದೆ ಇರುವ ಕಾರಣ ನೀವು ಅಂದುಕೊಂಡದ್ದನ್ನು ಸಾಧಿಸಬಹುದು. ಯಾವುದು ಬೇಕಾದರೂ ನೀವು ಸಾಧಿಸಬಹುದು. ಯಾರು ನಿಮಗೆ ಅಡ್ಡಿಪಡಿಸೋದಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೂ ಈ ವಾರ ಚೆನ್ನಾಗೇ ಇದೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು ಈ ವಾರ. ಒಂದಿಷ್ಟು ಹಣವನ್ನು ನೀವು ಕಳ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿವೆ. ಎಲ್ಲರೂ ಹೂಡಿಕೆ ಮಾಡ್ತಾ ಇದ್ರೆ ದಯವಿಟ್ಟು ಒಂದು 2 ಸರ್ತಿ ಯೋಚನೆ ಮಾಡಿ ಸೇಫಾ ಅಂತ. ಇಲ್ಲ ಅಂತಂದರೆ ಈ ವಾರ ಬಿಟ್ಟು ಮುಂದಿನ ವಾರ ನೋಡಿ. ಒಂದಿಷ್ಟು ಕೆಟ್ಟ ವಾರ್ತೆಗಳು ಬರಬಹುದು. ಒಂದಿಷ್ಟು ಜನ ನಿಮ್ಮನ್ನು ಬೇಡದೇ ಇರುವಂಥ ವಿಚಾರಕ್ಕೆ ನಿಮ್ಮನ್ನು ಬ್ಲೇಮ್ ಸಹ ಮಾಡುವಂತಹ ಸಾಧ್ಯತೆಗಳಿವೆ. ದಯಮಾಡಿ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಧನುಸ್ಸು ರಾಶಿಯವರೇ. ನೀವು ಬರುವಂತಹ ಈ ಒಂದು ನಷ್ಟ, ಈ ಒಂದು ಕೆಟ್ಟ ವಾರ್ತೆ ಅಥವಾ ಏನೊಂದು ಬೇಡದೇ ಇರೋ ಹೆಸರು, ಇದೆಲ್ಲದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ ಒಂದಿಷ್ಟು ಗುರುವಿನ ಸೇವೆ ಮಾಡಿದ್ರೆ ಸಮಾಧಾನ ಸಿಗಬಹುದು ನಿಮಗೆ. ಯಾವುದಾದರೂ ಹತ್ತಿರದಲ್ಲಿರುವಂತಹ ರಾಯರ ಮಠ ಇರಬಹುದು, ಅಥವಾ ಸಾಯಿಬಾಬಾ ದೇವಸ್ಥಾನ ಇರಬಹುದು, ಅಥವಾ ನೀವು ಯಾವ ಗುರುವನ್ನಾದರೂ ಫಾಲೋ ಮಾಡ್ತಾ ಇದ್ದರೆ ಆ ಗುರುವೇ ಆಗಿರಬಹುದು. ಯಾವ ಗುರುವಾದರೂ ತೊಂದರೆ ಇಲ್ಲ. ಗುರುವಿನ ಸೇವೆಯಲ್ಲಿ ನಿರತರಾಗಿ ಆದಷ್ಟು ಸಮಾಧಾನ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ನಾವು ಅಂತ ಅನಿಸಿದರೆ ಈ ವಾರ ಆ ಕಷ್ಟ ಸ್ವಲ್ಪ ಹಳು ಆಗುತ್ತೆ. ಒಂದಿಷ್ಟು ಸಮಾಧಾನ ಸಿಗುತ್ತೆ. ಒಂದಿಷ್ಟು ಆರಾಮದಾಯಕವಾದ ಪಯಣ ಈ ವಾರ ನಿಮ್ಮದಾಗಿರುತ್ತೆ ಓವರಾಲ್ ಎಲ್ಲ ರೀತಿಯಲ್ಲೂ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಒಂದಿಷ್ಟು ಅನಾರೋಗ್ಯ, ಒಂದಿಷ್ಟು ಅಸಮಾಧಾನ, ಆಲಸ್ಯ ಇವೆಲ್ಲವೂ ಈ ವಾರ ಕಂಡು ಬರ್ತಾ ಇದೆ. ಏನೋ ಸಮಾಧಾನ ಇಲ್ಲ, ಏನೂ ಮಾಡುವ ಮನಸ್ಸಿಲ್ಲ. ಯಾಕೆ ಹೀಗೆ ಗೊತ್ತಿಲ್ಲ. ಆದರೆ ಏನೂ ಮಾಡೋದಿಲ್ಲ ಈ ವಾರ. ನೀವು ಒಂದಿಷ್ಟು ಸಮಾಧಾನ ಮಾಡ್ಕೋಬೇಕಾಗತ್ತೆ ಈ ವಾರ ನೀವು. ಯಾಕಂದರೆ ಭಯಂಕರ ಒಂದು ಫಿಸಿಕಲ್ ಸ್ಟ್ರೈನ್ ಕಾಣಿಸ್ತಾ ಇದೆ, ಜೊತೆಗೆ ಮೆಂಟಲ್ ಸ್ಟ್ರೈನ್ ಕೂಡ ಕಾಣಿಸ್ತಾ ಇದೆ. ಯಾವ ಕೆಲಸವು ಈ ವಾರ ನಿಮ್ಮಿಂದ ನೀವು ಮಾಡಿದರೂ ಅದು ಫಲ ಕೊಡುವುದಿಲ್ಲ ಅಂತ ಹೇಳ್ತೀನಿ. ಆದಷ್ಟು ನೀವು ಹನುಮಂತನ ಜಪ ಮಾಡಿದರೆ, ಅಥವಾ ಹನುಮಾನ್ ಚಾಲೀಸ ಕೇಳಿದರೆ, ಅಥವಾ ಓದ್ಕೊಂಡ್ರೆ ಹನುಮಾನ್ ಚಾಲೀಸ ಇವ್ಯಾವೂ ಆಗಲಿಲ್ಲ ಅಂತಂದರೆ ಮನೆ ಹತ್ತಿರ ಯಾವುದಾದ್ರು ಹನುಮಂತನ ಗುಡಿ ಇದ್ದರೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗತ್ತೆ. ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ವಾರವಾಗಿದೆ. ಒಂದಿಷ್ಟು ಧನ ಸಂಗ್ರಹ ಸಹ ನೀವು ಮಾಡ್ತೀರಾ. ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ನೀವು ಯೋಚನೆ ಮಾಡ್ತೀರಾ. ಎಲ್ಲ ರೀತಿಯಲ್ಲಿ ನಿಮಗೆ ಜಯ ಈ ವಾರ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಇಲ್ಲಿಗೆ 12 ರಾಶಿಗಳ ಫಲವನ್ನು ಈ ವಾರದ್ದು ಅಂದರೆ 8ನೇ ತಾರೀಕು ಮಾರ್ಚ್ ಇಂದ 14ನೇ ತಾರೀಕು ಮಾರ್ಚ್ವರೆಗೂ ಹೇಳಿದ್ದೀನಿ. ಸ್ನೇಹಿತರೆ, ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.